ಇದೀಗ ಸದ್ಯ ದೇವಸ್ಥಾನದ ಮುಂಭಾಗಿರುವಂತಹ RCB ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ದೇವಸ್ಥಾನದ ಮುಂಭಾಗ ಈಡುಗಾಳಿಯನ್ನು ನೋಡ್ತಿದ್ದೀರಾ, ಕೊನೆಯ ಮೆಟ್ಟಿಲಲ್ಲಿದ್ದಾರೆ, ರೋಗಿಯನ್ನು ಎತ್ತಿಡ್ಕೊಂಡಿದ್ದೀವಿ. ಏನು ಹೇಳ್ತೀರಾ ಆ RCB ಟೀಮಿಗೆ, ಬ್ಯಾಂಕಿಗೆ ಏನು ಹೇಳ್ತೀರಾ? ಖಂಡಿತವಾಗಿಯೂ RCB ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಯಾಕಂದರೆ 18ನೇ ಸೀಸನ್ ಏನಿದೆ ಇದು RCB ಕಪ್, ಇದು 18ನೇ ಸೀಸನ್ ಕಪ್ಪು RCBಗೆ ಧಕ್ಕೆ ದಕ್ಕುತ್ತೆ. ಹಾಗಾಗಿ ಏನು RCB ಅಭಿಮಾನಿಗಳಲ್ಲಿ ನಿಜವಾಗ್ಲೂ ಸಂತೋಷ ಮೂಡಿದೆ. ಯಾಕಂತಂದರೆ ಏನು ಫೈನಲ್ ನಡೀತಾ ಇದೆ ಪಂಜಾಬ್ ಮತ್ತು RCB ನಡುವೆ, ಈ ಫೈನಲ್ ಹಣಾಹಣಿಯಲ್ಲಿ RCB ಗೆಲ್ಲೋ ಮುಖೇನವಾಗಿ 7 ಕೋಟಿ ಕನ್ನಡಿಗರಿಗೂ ಕೂಡ ಒಂದು ಸಿಹಿಯನ್ನು ನೀಡುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಓಕೆ, ಇನ್ನು ಫೈನಲ್ ಹಂತದಲ್ಲಿರುವಂಥದ್ದು ಫಸ್ಟು ಅಥವಾ ಬ್ಯಾಟಿಂಗ್ ಟಾಸನ್ನು ಆಯ್ಕೆ ಮಾಡ್ಕೊಂಡು ಎಷ್ಟು ರನ್ಗಳನ್ನು ಕಲೆ ಹಾಕ್ಬೋದು RCB ಅನ್ನುವಂಥದ್ದು ಯಾವ ರೀತಿ ಹೇಳ್ತಾರೆ ಇದನ್ನು? ಮೊದಲು ಏನಾದರೂ RCB ತಂಡ ಏನಾದರೂ ಬ್ಯಾಟಿಂಗ್ ಮಾಡಿದ್ರೆ ಒಂದು 220ರಿಂದ 230, 240 ಮಾಡಬೇಕಾಗುತ್ತೆ, ಮಾಡುತ್ತೆ. ಅದೇ ರೀತಿ ಅವ್ರನ್ನ ಒಂದು 160-170 ಒಳಗೇ ಆಲ್ಔಟ್ ಮಾಡಬೇಕು. ಅಕಸ್ಮಾತ್ತಾಗಿ ಅವರೇನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅವ್ರನ್ನ 170-160 ಕಟ್ಟಾಕೋ ಮುಖೇನವಾಗಿ ನಮ್ಮವರು ಚೇಸ್ ಮಾಡಿ ವಿನ್ ಆಗಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಓಕೆ, ಮುಂಬೈ ಪಂಜಾಬ್ ಮ್ಯಾಚಲ್ಲೂ ಕೂಡ ಗೆದ್ದಿರುವಂಥದ್ದು ಈಗ ಪಂಜಾಬ್ ತುಂಬ ಟಫ್ ಮ್ಯಾಚ್ ಆಗಿತ್ತು. ಈಗಾಗಲೇ ಪಂಜಾಬ್ ಟೀಮಿಗೆ ಸೋಲಿನ ರುಚಿಯನ್ನು ತೋರಿಸಿದೆ RCB. ಈ ಕೊನೆಯ ಒಂದು ಹಂತದಲ್ಲಿ ಫೈನಲ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು, ಟಫ್ ಮ್ಯಾಚು ಹೇಗಿರುತ್ತೆ ಅನ್ನುವಂಥದ್ದು ಅದನ್ನು ಹೇಳೋದಾದರೆ ನಿಜವಾಗ್ಲೂ ಕೂಡ RCB ತಂಡ ಈ ಸಲ ಭಾಳ ಬಲಿಷ್ಠವಾಗಿದೆ. ಯಾಕೆಂತಂದರೆ ಬ್ಯಾಟಿಂಗಲ್ಲಿರ್ಬೋದು, ಬೌಲಿಂಗಲ್ಲಿರ್ಬೋದು ಮತ್ತು ಫೀಲ್ಡಿಂಗಲ್ಲಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ RCB ತಂಡ ಭಾಳ ಬಲಿಷ್ಠವಾಗಿದೆ. ಹಾಗಾಗಿ ಈ ಬಾರಿ ಪಂಜಾಬ್ ತಂಡ ಅಲ್ಲ, ಎಲ್ಲ ತಂಡಗಳನ್ನು ಮನಸ್ಸಿ ಇವತ್ತು RCB ಫೈನಲ್ಗೆ ಬಂದಿರೋವಂಥದ್ದು. ಈ ಹಿಂದಿನ ಪಂದ್ಯನೂ ನಾವು ನೋಡಿರ್ಬೋದು, ಲೀಗಲ್ಲಿ ಪಂಜಾಬ್ನ ಬರೀ 101ಕ್ಕೆ ಆಲ್ಔಟ್ ಮಾಡಿತ್ತು. ಅಷ್ಟು ಸಾಮರ್ಥ್ಯ ಮತ್ತು ಅಷ್ಟು ಕೆಪಾಸಿಟಿ, ಅಷ್ಟು ತಾಕತ್ತಿರುವಂಥ ತಂಡ RCB. ಹಾಗಾಗಿ ಯಾವುದೇ ರೀತಿಯಲ್ಲಾದರೂ ಕೂಡ RCB ಸಿದ್ಧ ಇರುತ್ತೆ. RCB ಗೆಲ್ಲೋ ಮುಖೇನವಾಗಿ ಈ ಸಲ ಕಪ್ಪನ್ನು ನಮ್ಗೆ ತಂದುಕೊಡುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಅಭಿಮಾನಿಗಳಿಗೆ ಮತ್ತು RCB ತಂಡಕ್ಕೆ, ಕೊಹ್ಲಿ ಅವರಿಗೆ ಏನು ಹೇಳ್ತೀರಾ ಈ ಮೂಲಕ? ಕೊಹ್ಲಿ ಅವರಿಗೆ ಮತ್ತು RCB ತಂಡಕ್ಕೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದಾಗಿ RCB ತಂಡಕ್ಕೆ ಆಲ್ ದ ಬೆಸ್ಟ್. ಈ ಸಲ ಕಪ್ಪು ನಮ್ಮದೇ. ನಿಮ್ಮೊಟ್ಟಿಗೆ RCB ತಂಡ ಎಷ್ಟೇ ವರ್ಷಗಳಾದರೂ, ಎಷ್ಟೇ ಯುಗಗಳಾದರೂ ನಾವು RCB ತಂಡಕ್ಕೆ ಫ್ಯಾನ್ಸ್ಗಳಾಗಿರ್ತೀವಿ. RCB ತಂಡಕ್ಕೆ ಸದಾಕಾಲ ನಾವು ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಈ ಸಲ ಕಪ್ಪು ನಮ್ಮದೇ. 18ನೇ ಸೀಸನ್, 18 ಅಂದರೆ ವಿರಾಟ್ ಕೊಹ್ಲಿ ಅವರ ಅದೃಷ್ಟದ ಸಂಖ್ಯೆ. ಹಾಗಾಗಿ ಆ ಸಂಖ್ಯೆ ಈ ಬಾರಿ 18ನೇ ಸೀಸನ್ ತಂದಿದೆ. ಅದಕ್ಕೆ ಗೆಲ್ಲೋ ಮುಖೇನವಾಗಿ ನಮ್ಮೆಲ್ಲರಿಗೂ ಹರ್ಷವನ್ನು ತರುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿಗಳ ಮಾತನಾಡಿದ್ದು. ಹಾಗೆ ಇನ್ನೊಬ್ರು RCB ಅಭಿಮಾನಿಗಳು ಕೂಡ ನನ್ನೊಂದಿಗಿದ್ದಾರೆ. ಅವ್ರನ್ನ